ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಮೇ 25th ಸಂಡೇ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬೆಳಗ್ಗೆನೆ ಸ್ವಲ್ಪ ಲೇಟಾಗಿ ಎದ್ವಿ, ಫುಲ್ಲು ಮೋಡ ಮುಚ್ಕೊಂಡಿದೆ. ಸಂಡೇಸೇ ನಾವು ಬಟ್ಟೆ ಎಲ್ಲ ವಾಶ್ ಮಾಡೋದು. 2 ಟ್ರಿಪ್ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಒಣಗಾಕಿ ಯದುವೀರ್ಗೆ ಸ್ನಾನ ಮಾಡಿಸಿ ಅವನಿಗೆ ರೆಡಿ ಮಾಡಿ ಕೆಳಗಡೆ ಕರ್ಕೊಬಂದು, ನೆನ್ನೆ ಸಂಜೆ ಸೊಪ್ಪಿನ ಸಾರು ಇತ್ತು, ಅದಕ್ಕೆ ನಮ್ಮ ಮತ್ತೆ ಚಪಾತಿ ಇಟ್ಟು ಕಲಸಿಟ್ಟಿದ್ರು. ಅವ್ರಿಗೆ ಇವತ್ತು OT ಇದೆ, ಸೊ ಹಾಗಾಗಿ ಅವ್ರು ಬೆಳಗ್ಗೆನೇ ಹೋದರು. ಇನ್ನು ನಾನು ಫ್ರೆಶ್ ಅಪ್ ಆಗಿ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಮೊದಲೇ ಬಾರಿಗೆ ಯಾರಾದರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಆ್ಯಂಡ್ ಆಲ್ರೆಡಿ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ನೀವು ತಮ್ನೇಲಲ್ಲಿ ನೋಡಿರ್ತೀರಾ. ಇವತ್ತು ನಾವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಯದುವೀರ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು ಒಂದು 6-7 ತಿಂಗಳಿಂದ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ ಕರ್ಕೊಂಡು ಹೋಗೋಣ ಝೂಗೆ ಅಂತ ಎಲ್ಲ. ಅದಾದಮೇಲೆ ಬೇಡ ಮೈಸೂರಿಗೆ ಕರ್ಕೊಂಡು ಹೋಗೋಣ, ಅಲ್ಲಿ ಜಾಸ್ತಿ ಪ್ರಾಣಿಗಳಿರುತ್ತೆ, ಅಲ್ಲಿ ತೋರ್ಸೋಣ ಅಂದ್ಕೊಂಡ್ವಿ. ಅಲ್ಲಿ ಹೋಗೋಕ್ಕಾಗಿಲ್ಲ. ನಂತರ ಬನ್ನೇರುಘಟ್ಟಗೆ ಹೋಗೋಣ ಅಂದ್ಕೊಂಡ್ವಿ. ಇನ್ನು ಸಮ್ಮರ್ ಶುರುವಾಯಿತು, ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ ಅಂತ ಸ್ಟಾಪ್ ಆಯಿತು. ಆ್ಯಂಡ್ ಸಡನ್ನಾಗಿ ಇವತ್ತು ಪ್ಲ್ಯಾನ್ ಆಯಿತು, ಇಲ್ಲ ವೆದರು ಚೆನ್ನಾಗಿದೆ, ಅವನು ಕರ್ಕೊಂಡು ಹೋಗಿ ತೋರಿಸೋಣ ಅಂತ ಅಂದ್ಕೊಂಡು ಈಸ್ ವೆರಿ ಎಕ್ಸೈಟೆಡ್. ನೆನ್ನೆ ನೈಟಿಂದ ನಮಗೆ ಯಾವಾಗ ಹೋಗೋದು ಝೂಗೆ ಅಂತಿದ್ದ. ಬಾ ಹಾಯ್ ಮಾಡ್ಬಾ ಫ್ರೆಂಡ್ಸ್ಗೆ. ನೋಡಿ ಇಲ್ಲಿದ್ದಾರೆ. ಎಲ್ಲಿ ಹೋಗ್ತಾ ಇದೀವಿ ನಾವು? ಝೂಗ. ಝೂ ಅಲ್ಲಿ ಏನೇನಿರುತ್ತೆ? ಎಲಿಫೆಂಟು, ಆಮೇಲೆ ಎಲ್ಲ ಇರುತ್ತಾ? ಎಕ್ಸೈಟೆಡ್ ಆಗಿದ್ಯಾ ಹೋಗಕ್ಕೆ? ಓಕೆ, ಅವನೇ ನೆನ್ನೆಯಿಂದ ಕೇಳ್ತಾ ಪಪ್ಪ ಯಾವಾಗ ಹೋಗೋದು. ಬೆಳಗ್ಗೆನೂ ಬೇಗ ಎದ್ಬಿಟ್ಟಿದ್ದಾನೆ. ಸರಿ ಓಕೆ ಕರ್ಕೊಂಡು ಹೋಗೋಣ ಅಂತ ರೆಡಿ ಆದ್ವಿ. ನಮ್ಮ ಚಿಕ್ಕಮ್ಮ ಮಕ್ಕಳು ವೇದಾಂತು ಜೀವಂತ್ ಕೂಡ ಬರ್ತಾ ಇದ್ದಾರೆ, ಅವ್ರನ್ನೂ ಕರ್ಕೊಂಡು ಇವಾಗ ಹೋಗೋದೆ. ಆ್ಯಂಡ್ ನನ್ನ ಔಟ್ಫಿಟ್ ಜಸ್ಟ್ ಒಂದು ಜಾಗರ್ ಪ್ಯಾಂಟ್ ಹಾಕೊಂಡು, ಟಿ ಶರ್ಟ್ ಹಾಕೊಂಡು, ಒಂದು ಶ್ರಗ್ ಹಾಕೊಂಡಿದ್ದೆ, ಯಾಕಂದರೆ ಚಳಿ ಇವಾಗ ಹಾಗಾಗಿ. ಆ್ಯಂಡ್ ರೂಪೇಶ್ ಯದುವೀರ್ದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಅವನಿಗೆ ವಾಟರ್ ಬಾಟಲು, ಹಗ್ಗೀಸು. ಇನ್ನೊಂದೇನೆಂದರೆ ಇವಾಗ ಹಗ್ಗೀಸ್ ತುಂಬಾ ಕಮ್ಮಿ. ಅವನು ಮಲ್ಗೋವಾಗ ಮಾತ್ರ ಹಾಕ್ಕೊಳ್ತಾನೆ, ಸ್ಕೂಲ್ಗೆ ಹೋದಾಗ ಹಾಕ್ಕೋತಾನೆ, ಮನೇಲಿರೋವಾಗ ಯೂಶಲಿ ಹಾಕ್ಕೊಳ್ಳಲ್ಲ. ನಾನು ಹಾಕೋಕೆ ಹೋದ್ರೂ ಬೇಡ ಅಂತಾನೆ. ಸೊ ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ನಾನು ಒಂದು ಒಳ್ಳೆ ಪ್ರಾಡಕ್ಟ್ನ ತರಿಸಿದ್ದೀನಿ. ಅದರ ರಿವ್ಯೂನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಅದು ಬಂದು ಅಗಾರೋ ಅವರ ಕಾಸ್ಮಿಕ್ ಪ್ಲಸ್ ಸೋನಿಕ್ ಎಲೆಕ್ಟ್ರಿಕ್ ಟೂತ್ ಬ್ರಷ್ನ ತರಿಸಿದ್ದೀನಿ. ಇದು ಈಗ ಇಷ್ಟು ಟ್ರೆಂಡಿ ಆಗಿದೆ ಅಲ್ಲ, ಹಾಗಾಗಿ ಯದುವೀರ್ಗೋಸ್ಕರ ಜೊತೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಈ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಬಾಕ್ಸ್ ಒಳಗಡೆ ಏನೆಲ್ಲ ಇರುತ್ತೆ ಅಂದ್ರೆ, ಒಂದು ಟೂತ್ ಬ್ರಷ್ ಹ್ಯಾಂಡಲ್, 5 ರೀಪ್ಲೇಸಬಲ್ ಹೆಡ್, 1 ಇಂಟರ್ಡೆಂಟಲ್ ಹೆಡ್, 1 ಚಾರ್ಜಿಂಗ್ ಕೇಬಲ್, 1 ಟ್ರಾವೆಲ್ ಕೇಸ್, ಹಾಗೆ ಯೂಸರ್ ಮ್ಯಾನ್ಯುಯಲ್ ಜೊತೆ ಈ ಒಂದು ಬಾಕ್ಸ್ ಅಲ್ಲಿ ಬಂದಿರುತ್ತೆ. ಬನ್ನಿ ಇವಾಗ ಕೇಸ್ ಒಳಗಡೆ ಏನಿರುತ್ತೆ, ಈ ಕೇಸ್ ಹೇಗಿದೆ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿದೆ, ಟ್ರಾವೆಲ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಮೇಲ್ಗಡೆ ಅಗಾರೋ ಬ್ರಾಂಡಿಂಗ್ ಕೊಟ್ಟಿದ್ದಾರೆ, ನೋಡಕ್ಕಂತೂ ತುಂಬಾನೇ ಕ್ಲಾಸಿ ಆಗಿದೆ. ಸೊ ಇದನ್ನ ಓಪನ್ ಮಾಡಾದ್ಮೇಲೆ ಒಳಗಡೆ ಈ ತರ ಒಂದು ಹ್ಯಾಂಡಲ್ ಇರುತ್ತೆ. ಸೊ ಇದರಲ್ಲಿ ಪವರ್ ಬಟನ್ ಇರುತ್ತೆ, ಹಾಗೆ 5 ಮೋಡ್ಸ್ ಇರುತ್ತೆ. ಮೋಡ್ಸ್ ಏನೇನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಮೇಲ್ಗಡೆ ನಾವು ಈ ತರ ರೀಪ್ಲೇಸಬಲ್ ಬ್ರಷಸ್ ಕೊಟ್ಟಿರ್ತಾರೆ. ಸೊ ಅದು 5 ಬಂದಿರುತ್ತೆ. ನಮಗೆ ಫ್ಯಾಮಿಲಿ ಮೆಂಬರ್ ಅಲ್ಲಿ 5 ಮೆಂಬರ್ಸ್ ಇದ್ರೆ ಇದು ಒಂದೇ ಕೇಸ್ ಅಲ್ಲಿ ನಾವು ಒಂದೇ ಹ್ಯಾಂಡಲ್ ಅಲ್ಲಿ ನಾವು 5 ಬ್ರಷಸ್ ನ ಅಟ್ಯಾಚ್ ಮಾಡಬಹುದು. ಇದರಲ್ಲಿ ವೈಟ್ ಮೋಡ್, ಕ್ಲೀನ್ ಮೋಡ್, ಸೆನ್ಸಿಟಿವಿಟಿ ಮೋಡ್, ಪಾಲಿಶ್ ಮೋಡ್, ಹಾಗೆ ಮಸಾಜ್ ಮೋಡ್ ಇರುತ್ತೆ. ಕೆಳಗಡೆ ನಮ್ ಚಾರ್ಜಿಂಗ್ ಹಾಕೊಳ್ಳಕ್ಕೆ ಪಾಯಿಂಟ್ ಕೊಟ್ಟಿರ್ತಾರೆ. ಜಸ್ಟ್ ಇದನ್ನ ಬ್ರಷ್ ತಗೊಂಡು ಅದ್ರೊಳಗಡೆ ನಾವು ಈ ತರ ಇನ್ಸರ್ಟ್ ಮಾಡಿದ್ರೆ ಸಾಕು, ಅದು ಲಾಕ್ ಆಗೋಗುತ್ತೆ ಅಂಡ್ ರೆಡಿ ಟು ಯೂಸ್. ಇದು ಹೇಗೆ ಯೂಸ್ ಮಾಡಬೇಕು ಅಂದ್ರೆ, ಜಸ್ಟ್ ಪವರ್ ಬಟನ್ ನ ಹೋಲ್ಡ್ ಮಾಡಿ ಇಟ್ರೆ ಸಾಕು, ಆನ್ ಆಗುತ್ತೆ. ಸೊ ಫಸ್ಟ್ ಅದು ವೈಟ್ ಮೋಡ್ ಅಲ್ಲಿ ಇರುತ್ತೆ, ಅಂದ್ರೆ ವೈಟ್ನಿಂಗ್ ಮಾಡೋ ಅಂತದ್ದು. ಅದ್ರ ಜೊತೆಗೆ ಕ್ಲೀನ್, ಸೆನ್ಸಿಟಿವಿಟಿ, ಪಾಲಿಶಿಂಗ್, ಮಸಾಜ್ ಯಾವ ಮೋಡ್ ಅಲ್ಲಿ ಬೇಕೋ ನಾವು ಅದನ್ನ ಸೆಟ್ಟಿಂಗ್ ನ ಮಾಡ್ಕೊಳ್ಬಹುದು. ಇದರಲ್ಲಿ ಏನಂದ್ರೆ ಸೆಟ್ ಆಫ್ ವೈಬ್ರೇಷನ್ಸ್ ಇರುತ್ತೆ. ಸೊ ನಾವು ಅದನ್ನ ನಮ್ ಟೂತ್ ಗೆ ಇಡೋದ್ರಿಂದ ಸೆನ್ಸಿಟಿವಿಟಿ ಅಥವಾ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ. ಜೊತೆಗೆ ಗಮ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದು ಸ್ಟ್ರಾಂಗ್ ಆಗುತ್ತೆ. ಸೊ ಅದರಿಂದ ನಮ್ ಟೀತ್ಸ್ ಕೂಡ ಹೆಲ್ದಿ ಆಗುತ್ತೆ. ಹಾಗಾಗಿ ನೋಡಿ, ನಾನೀಗ ಯದುವೀರ್ಗೆ ಪೇಸ್ಟ್ ಹಾಕಿ ಕೊಡ್ತಾ ಇದ್ದೀನಿ. ನೋಡೋಣ ಅವನು ಒಂದು ರಿಯಾಕ್ಷನ್ ಹೇಗಿರುತ್ತೆ ಅನ್ಬಿಟ್ಟು ನಾನು ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಅವನು ಫಸ್ಟ್ ಟೈಮ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದ್ರಿಂದ ಫಸ್ಟ್ ಟೈಮ್ ಅವನಿಗೆ ಕೊಟ್ಟಾಗ ಅದು ವೈಬ್ರೇಟ್ ಆಗ್ತಿದ್ರೆ, ಏನೋ ವೈಬ್ರೇಟ್ ಆಗ್ತಿದೆಯಲ್ಲ ಅಂತ ಬಾಯಲ್ಲಿ ಇಟ್ಕೊಂಡು ಒಂಥರ ರಿಯಾಕ್ಷನ್ ಕೊಟ್ಟ. ನಂತರ ಅದು ಮಸಾಜ್ ಮಾಡಕ್ಕೆ ಶುರು ಮಾಡಿದ್ಮೇಲೆ ಈ ಜಸ್ಟ್ ಸ್ಟಾರ್ಟೆಡ್ ಎಂಜಾಯಿಂಗ್. ನಾವು ಬ್ರಷಿಂಗ್ ಎಲ್ಲ ಮಾಡೋ ಅವಶ್ಯಕತೆ ಇರಲ್ಲ, ಅದೇ ಬ್ರಷ್ ಮಾಡಿ. ಎಲ್ಲರೂ ಬೈ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೋಡಿ, ಅವನು ಕೂಡ ಸೂಪರ್ ಆಗಿದೆ ಅಂತ ಹೇಳಿ ಬಟನ್ ಆಫ್ ಮಾಡಿ ಅಂಡ್ ವಾಶ್ ಕೂಡ ಮಾಡಬಹುದು. ಇದರಲ್ಲಿ IP-X7 ಅನ್ನೋ ವಾಟರ್ ಪ್ರೂಫಿಂಗ್ ಕೂಡ ಇರುತ್ತೆ, ಆದ್ರಿಂದ ನಾವು ವಾಟರ್ ಅಲ್ಲಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಬಹುದು. ಜೊತೆಗೆ 1 year ವಾರಂಟಿ ಕೂಡ ಸಿಗುತ್ತೆ. ಖಂಡಿತ ನೀವೆಲ್ಲ ಹೋಗಿ ಪರ್ಚೇಸ್ ಮಾಡಿ. ಅಮೆಝಾನ್ ಅಲ್ಲಿ ಕೂಡ ಅವೈಲಬಲ್ ಇದೆ. ಎಲ್ರು
ಆಲ್ಮೋಸ್ಟ್ ನಾವು ರೀಚ್ ಆಗೋಷ್ಟರಲ್ಲೇ 2.5 hour ಆಯಿತು. ಮಳೆ ಬೇರೆ ಜಡಿ ಮಳೆ ಬೀಳ್ತಾ ಇತ್ತು. ಯದುವೀರ್ ರೈನ್ ಗೋ ಅವೇ ರೈಮ್ಸ್ ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದ. Another day. ಎಕ್ಸೈಟ್ಮೆಂಟ್ ನೋಡಿ ಅವನು ಎಕ್ಸೈಟ್ಮೆಂಟ್. ಎತ್ಕೊಳ್ಳೋನು ಹ್ಯಾಪಿಯಾ? ಏನದು? ಜೀಬ್ರಾ. ಇಲ್ಲಿ ಕ್ಯಾಮ್ರಾ ಕೊಡಲೇ ವೆದರ್ ಮಾತ್ರ ಸಕ್ಕದಾಗಿದೆ. ಇವಾಗ ಎಲ್ಲಿದ್ದೀವಿ ನಾವು? ಏನದು ಇದು? ಓ ಕಚ್ಚ ಕೇಳ್ತಿರಿರು, ಬರ ಕೇಳ್ತಿರಿರು. ನಾವು ಹೋಗಿದ್ದು ಸಂಡೇ. ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು ಸಂಡೇ ಸ್ಯಾಟರ್ಡೆ ವೀಕೆಂಡ್ಸ್ ಮಾತ್ರ ಹೋಗ್ಬೇಡಿ. ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಅಲ್ಲಿರೋದು 2-3 ಪ್ರಾಣಿ ಇರ್ತಾವಷ್ಟೇ, ಜಾಸ್ತಿ ಎಲ್ಲ ಇಲ್ಲ. ಟೈಗರ್ ಆದ್ರೆ ಒಂದೇ ಟೈಗರೇ ಇದೆ ಝೂ ಒಳಗಡೆ. ಸಫಾರಿಯಲ್ಲಾದ್ರೆ ನಿಮ್ಗೆ ಜಾಸ್ತಿ ಇದೆ. ಜಾಸ್ತಿ ಅಂದ್ರೆ ಅಲ್ಲೂ 1-2-3 ಇದೆ ಅಷ್ಟೇ. ಬೇರು ಅಷ್ಟೇ ಒಂದೇ ಇದೆ. ಈ ರೀತಿ ಸಿಕ್ಕಾಪಟ್ಟೆ ಕ್ರೌಡು ಜನದಲ್ಲಿ ನೋಡಕ್ಕಾಗಲ್ಲ. ಬಟ್ ಯದುವೀರಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡು. ಏನ್ ನೋಡಿದ್ರು ವಾ ಅಂತ ಇದ್ದು. ನನ್ಗೆ ಅದನ್ನ ನೋಡಕ್ಕೆ ನಮಗ್ ಖುಷಿ. ನನ್ಗನ್ನಿಸ್ತಾ ಇತ್ತು ನಾವು ಚಿಕ್ಕವರಿರೋವಾಗ ನಮ್ಮಪ್ಪ ಈ ತರ ಎಲ್ಲ ಎತ್ಕೊಂಡು ಭುಜದ ಮೇಲೆ ಓಡಾಡ್ತಾ ಇದ್ರು. ಇವಾಗ ನಮಗೂ ಒಂದು ಮಗು ಬಂದಿದೆ, ಅದನ್ನ ನಮ್ಮ ಹಸ್ಬೆಂಡ್ ಈ ತರ ಭುಜದ ಮೇಲೆಲ್ಲ ಎತ್ಕೊಂಡು ಎಲ್ಲ ಪ್ರಾಣಿಗಳನ್ನ ತೋರಿಸ್ತಾ ಇದ್ದಿದ್ದು. ಒಂಥರ ಎಕ್ಸೈಟ್ಮೆಂಟ್ ಅಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಜೊತೆಗೆ ಈಗ ಬೋಟಿಂಗ್ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ಅವನಿಗಂತೂ ಇನ್ನೂ ಎಕ್ಸೈಟೆಡ್. ನೋಡಿ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಈಗ. ಯದುವೀರ್ ಎಲ್ಲಿ ಹೋಗ್ತಾರದು ಇವಾಗ? ಬೋಟಿಂಗ್. ಎಲ್ಲಿಗೆ ಬೋಟಿಂಗ್? ಇದು ಹೆಂಗಿದೆ? ಸೂಪರ್. ಜಿಯಾನಾ జియా ಯಾಕೋ ಈ ಕಡೆ ವಾಲ್ತಾ ಇರ್ತದೆ. ಹಂಗೂ ಹಂಗ್ ಬಂದಿರಿ ಹಿಂಗೆ ಎರಡು ಒಂದೇ ಲೈ ಹೋಗ್ಬಾರ್ದು ಜಾಸ್ತಿ. ಅವನ್ ಕಣ್ಣ ಅಕ್ಕ ಅವನ್ ಕಣ್ಣಲ್ಲೇನೋ ಆಗಿದೆ. ಟಿಪ್ಪು ఊరికండు పట్టు చేస్తారు సేమ్ ఓకే మమ్మల్ని తినిపా
ಸ್ನಾನ ಎಲ್ಲ ಮಾಡಿಸ್ತಾರೆ ಅದ್ರಲ್ಲಿ ಬಿದ್ದೋಗೋದಷ್ಟೇ. ಇಷ್ಟು ದೊಡ್ಡದಾಗೈತೆ ನೋಡೋದು. ಬಾಲ ಕಟ್ ಮಾಡ್ಬಿಟ್ಟವ್ರೆ. ಇರೋದೇ ಬಾಲ ಅಷ್ಟೇ ಬರೋದಾ? ಎದು ರೋಡಲ್ಲಿ ಹೆಂಗ್ ನೋಡ್ತಿದೆ? ಅವನು ಎದುವೀರು ಕೋಳಿದ್ ಓಪನ್ ಮಾಡಿ ಕುಯ್ ಬಿಡೋಣ, ಚೀಚಿ ಮಾಡೋಣ ಅಂತವನೆ. ಆದ್ರೆ ಏನ್ ಗೊತ್ತಾ ಫ್ರೆಂಡ್ಸ್, ನಾವು ಇದಕ್ಕೆ ಕರ್ಕೊಂಡು ಬಂದ್ಮೇಲೆ ಯದುವೀರು ಕ್ವಶನಿಂಗ್ ಮಾಡೋದನ್ನ ಕಲ್ತ. ಹೇಗೆ ಅಂದರೆ, ಯಾಕೆ ಅದನ್ನ ಬೋನಲ್ಲಿ ಹಾಕಿದ್ದಾರೆ, ಅದಕ್ಕೆ ಮಮ್ಮ ಪಪ್ಪ ಇಲ್ಲ ಅನ್ನೋದನ್ನೆಲ್ಲ ಕೇಳೋಕ್ಕೆ ಶುರು ಮಾಡ್ದ. ನಾವು ಅವಾಗ ಅನ್ಕೋತಾ ಇದ್ವಿ ಈ ಥರ ಒಂದು ಸ್ವಲ್ಪ ಹೊರಗಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋದ್ರಿಂದ ಅವರು ತಿಳ್ಕೊಳ್ತಾರೆ ಅನ್ನೋದನ್ನ ಗೊತ್ತಾಯಿತು. ಆ್ಯಂಡ್ ಬನ್ನಿ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಕಂಟಿನ್ಯೂ ಮಾಡೋಣ. ಯದುವೀರ್, ಏನದು? ಕ್ರೊಕೊಡೈಲ್ ಏನು ಮಾಡುತ್ತೆ? ಕಚ್ಚಿಬಿಡುತ್ತ? ಯದುವೀರ್, ಏನೇನು ನೋಡಿದೆ ನೀನು? ಆಮೇಲೆ ಏನೇನ್ ಚೆನ್ನಾಗಿತ್ತು? ಇರುವ ನಿಮಿಷ, ಸ್ಟಾಪ್ ದೇರ್. ಯದುವೀರ್, ಫುಡ್ ಆರ್ಡರ್ ಮಾಡ್ಕೊಂಡಿದ್ವಿ, ತಿಂತಾ ಇದ್ದೀವಿ. ಏನು ಹೇಳ್ಕೊಳ್ಳೋ ಥರ ಏನೂ ಇಲ್ಲ, ಬಟ್ ಏನೋ ಹೊಟ್ಟೆಗೆ ಆಚೆನೇ ತಿನ್ಕೋಬಿಡಿ. ನಾವು ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿತ್ತು, ಲೈಟಾಗಿ ತಿಂತಾ ಇದೀವಿ. ನೂಡಲ್ಸ್ ಹೆಂಗಿದೆಯೋ? ಚೆನ್ನಾಗಿಲ್ಲ, ತುಂಬ ಕಾಸ್ಟ್ಲಿ, ಬಟ್ ಏನೂ ಬರ್ತಿಲ್ಲ ನನಗೆ ಫುಡ್ಗೆ ಅನಿಸ್ತು. ಎಲ್ಲ ನಾವು ಝೂ ನೋಡ್ಕೊಂಡು ಬಂದ್ವಿ. ಲಾಸ್ಟಲ್ಲಿ ಊಟ ಮಾಡಿಕೊಂಡು ಕಾಫಿ ಕುಡಿತಾ ಇದ್ವಿ. ಮಳೆ ಕೂಡ ಶುರುವಾಯಿತು. ಈಗ ನೆಕ್ಸ್ಟ್ ನಾವು ಸಫಾರಿಗೆ ಹೋಗಬೇಕು. ಲಿಟ್ರಲಿ 2 hours ವೆಯ್ಟ್ ಮಾಡಿದ್ದೀವಿ ಸಫಾರಿ ಬಸ್ಗೆ ಹತ್ತಕ್ಕೆ. ನಮ್ಗೆ ಅವತ್ತು ಜೀಪ್ ಅವೈಲಬಲ್ ಇರಲಿಲ್ಲ. AC ನನಗೆ ಗೊತ್ತಿತ್ತು ಮಳೆ ಬರುತ್ತೆ, ವಿಂಡೋ ಮೇಲೆಲ್ಲ ಹನಿ ಡ್ರಾಪ್ ಇರುತ್ತೆ, ನಮ್ಗೆ ಪ್ರಾಪರಾಗಿ ನೋಡೋಕ್ಕಾಗಲ್ಲ, ರೆಗ್ಯುಲರಲ್ಲೇ ಹೋಗೋಣ ಅಂತ ಬಂದಿದ ತಕ್ಷಣ ನಾವು ಸಫಾರಿ ಟಿಕೆಟ್ ತೊಗೊಂಡು 4 o'clockಗೆ ಸ್ಕೆಡ್ಯೂಲ್ ಮಾಡ್ಕೊಂಡಿದ್ವಿ. ಸೊ ಝೂ ಎಲ್ಲ ನೋಡಿಕೊಂಡು 2 hours ವೆಯ್ಟ್ ಮಾಡಿ ಆಮೇಲೆ ಸಫಾರಿಗೆ ಹೋದ್ವಿ. ಲಿಟ್ರಲಿ ಝೂಗಿಂತ ಸಫಾರಿ ಚೆನ್ನಾಗಿದೆ. ಯದುವೀರಂತೂ ಎಷ್ಟು ಎಂಜಾಯ್ ಮಾಡ್ದ ಅಂದರೆ ಅಷ್ಟು ಎಂಜಾಯ್ ಮಾಡ್ದ. ಖಂಡಿತ ವೀಕೆಂಡ್ಸ್ ನೀವು ಪ್ಲಾನ್ ಮಾಡಬೇಡಿ, ವೀಕ್ ಡೇಸಲ್ಲಿ ಹೋಗಿ ಸಫಾರಿ ಖಂಡಿತ ಹೋಗಿ ನಿಮ್ಮ ಮಕ್ಕಳ ಜೊತೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಆಲ್ಮೋಸ್ಟ್ ನಾನು ರಾಕ್ ಕ್ಲಿಪ್ಪಿಂಗ್ಸ್ನ ಇಟ್ಟಿರ್ತೀನಿ, ಖಂಡಿತ ನೋಡಿ ಎಂಜಾಯ್ ಮಾಡಿ. ಸಫಾರಿ ಹೋಗ್ತಾ ಇದ್ದೀವಿ. ಏದೋರಲ್ಲಿ ಹಿಂದೆ ಕೂತಿದ್ದಾರೆ. ನೋಡಲ್ಲ ವಾವ್, ಬೈಸನ್ ಹಂಗೆ ಫೋಟೋ ಕ್ಲಿಕ್ ಮಾಡಿ. ಟುಮಾರೋ ಬರ್ತೀಯಾ? ವಾವ್, ನೋಡಿ ಹೆಂಗಿದೆ. ಅದು ಅವ್ರ ಮನೆ ಇಲ್ಲಲ್ಲ ಇಲ್ಲಿ, ಮಳೆಯಲ್ಲಿ ನೆನೀತಾ ಇದೆ. ಜೋಳ ಎಲ್ಲ ಹಾಕಿದ್ರು ನೋಡಿ, ಜೋಳ ಹಾಕಿದ್ರು. ಏನಿರೋಣ ಭೂಸನೇನಾ ಅಂಕಲ್? ನಿದ್ದೆ ಮಾಡ್ತಾ ಇದೆ ಎಂದು. ಹಾಯ್,
ಸೂಪರ್. ಬಾಯ್ ಮಾಡು. ಬಾಯ್. ಚಿಕ್ಕ ಪಾಪುನು ಇದೆ ನೋಡಿ. ಬಾಯ್ ಬಾಯ್. ಟುಮಾರೋ ಬರ್ತೀನಿ. ಟುಮಾರೋ ಬಂದ್ರೆ ಏನ್ ಮಾಡ್ತೀವಿ? ಬರ್ತೀನಿ. ಏನ್ ತರ್ತೀಯ ಅದಕ್ಕೆ? ಫುಡ್ ತರ್ತೀಯಾ? ಬಸ್ಸಲ್ಲಿ ಬಸ್. ಓಕೆ. ಓಣ ಬೇರೆದ್ ನೋಡಕ್ಕೆ. ಹ್ಯಾಪಿನಾ? ನೋಡ್ದ ಇದ್ವಿ. ಏನದು? ಲಯನ್ನು. ನೋಡ್ದ ಮಸ್ತ್ ಆಗೈತೆ. ನೀವು ಅಟ್ಯಾಕ್ ಮಾಡಿದ್ರೆ ಹೋಯ್ತು. ಮುಂದೆ ರೋಡಲ್ಲೇ ಇದೆ. पंचदेख बेटा इसे पंचदेख क्या जोरदार है. तू बोल रहा है मैं आगे नहीं जाने दूंगा. बेटा चूहे शेर नहीं करते. मजा आ गया. ಯದುವೀರ್ ನೋಡ್ದಾ ಏನದು? ವೈಟ್ ಅಂಡ್ 2 ಟೈಗರ್ ಇಡೀ ಫೈಟಿಂಗ್ ಆಡ್ತಾ ಇದೆ. ಅದೇ ಯೆಲ್ಲೋ ಕಲರ್ ತಗೋ, ಚೆನ್ನಾಗೈತೆ. ಇದು ಬೇಡ, ಇದು ಯೆಲ್ಲೋ ಕಲರ್ ಅದು ಬೇಡ, ಅದೇ ತಗೋ ನಿಯಾನ್ ಕಲರ್. ಇದು ತಗೊಡು, ಚೆನ್ನಾಗೈತೆ. ನೋಡಲ್ ಮ್ಯಾಮ್ ತೋರಿಸ್ತಾರೆ ಹೇಗೆ ಅಂತ. ಎತ್ಕೋ, ಅದನ್ನು ಎತ್ಕೋ. ಓಕೆ ನನ್ನಫಾ ನಡಿ, ಹಾಕು ಎಲ್ಲ ನಡಿ. ಚೆನ್ನಾಗಿತ್ತು ಇವತ್ತು ಸಫಾರಿ. ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಬಟರ್ಫ್ಲೈ ಪಾರ್ಕ್ ಹೋಗೋಕ್ಕಾಗಲಿಲ್ಲ, ಲೇಟ್ ಆಗೋಯ್ತು. ಹಾಗೇನೆ ಸ್ವಲ್ಪ ಯದುವೀರ್ಗೆ ಟಾಯ್ಸು, ನಮ್ಮ ಜೀವನ್ಗೆ ಟಾಯ್ಸ್ ತೊಗೊಂಡು ಇವಾಗ ಹೊರಟ್ವಿ. ಹೋಗೋ ಎಲ್ಲನ ಒಳ್ಳೆ ಲಂಚ್ ಮಾಡ್ಕೊಂಡು ಹೋಗೋ ಎಲ್ಲನ ಒಳ್ಳೆ ಫುಡ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲೇ ನಿಯರ್ ಬೈ ಏರೋಪ್ಲೈನ್ದು ಆ ರೆಸ್ಟೋರೆಂಟ್ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಏರೋಪ್ಲೈನ್ ಒಳಗಡೆ ರೆಸ್ಟೋರೆಂಟ್ ಇದೆ. ನಾವು ಬರೋವಾಗ ನೋಡ್ಕೊಂಡು ಬಂದ್ವಿ, ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ. ಸೊ ಹೋಗೋವಾಗ ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ಮನೆಗೆ ಹೋಗೋಣ. ಈ ರೀತಿ ಇತ್ತು. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೆಂಗನ್ನಿಸ್ತು ಜೀವನ್ ನಿಂಗೆ? ಯಾವ್ದು ಇಷ್ಟ ಆಯಿತು ನಿನಗೆ? ಸಫಾರಿನಿಂದ. ನನಗೆ ಝೂ ಸ್ವಲ್ಪ ಬೋರಿಂಗ್ ಅನ್ನಿಸ್ತು. ಎಲ್ಲ ಬರೀ ಈ ಡಿಯರ್ಸ್ ಈ ಥರದ್ದು ಮಾತ್ರ ಜಾಸ್ತಿ ಇದೆ. ಈ ಲಯನ್ ಟೈಗರ್ ಎಲ್ಲ 1, 2 ಇಷ್ಟೇ. ಸೊ ಜಾಸ್ತಿ ಅನಿಮಲ್ಸೇ ಎಲ್ಲ ಅನ್ನಿಸ್ತು ನನಗೆ. ಸಫಾರಿ ತುಂಬ ಚೆನ್ನಾಗಿತ್ತು, ಹತ್ರದಿಂದ ನೋಡಿದ್ವಿ ಅಲ್ಲೇನೋ. ಯದುವೀರ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಫುಲ್ ಎಕ್ಸೈಟೆಡ್ ಆಗ್ಬಿಟ್ಟಿದ್ದ ಅವನಂತೂ ಅದನ್ನೆಲ್ಲ ನೋಡಿ ಅನಿಮಲ್ಸ್ನ. ಸೊ ಬನ್ನಿ ಇವಾಗ ಹೋಗಿ ತಿನ್ಕೊಂಡು. ವಾ ವಿಲ್ ನೋಡಿ, ವೇಟಿಂಗ್ ಲಿಸ್ಟು ಅಲ್ಲಿ ನೋಡು ಮಗ ಹೆಂಗಿದೆ ನೋಡಿ. ಟೈಗರ್ ಏರೋ ರೆಸ್ಟೋರೆಂಟ್ ಅಂತ. ಹೋಗೋಣ ಬನ್ನಿ, ಹೇಗಿರುತ್ತೆ ಟೇಸ್ಟು, ಎತ್ತಾಕತ್ತೆ ಅನ್ನೋದೆಲ್ಲ ತೋರಿಸ್ತೀನಿ. ನೋಡಕ್ಕೆ ನಿಜವಾಗ್ಲೂ ಏರೋಪ್ಲೇನ್ ಥರನೇ ಇದೆ. ನೋಡಿದ್ರಾ ಫ್ರೆಂಡ್ಸ್, ಟಿಕೆಟ್ ತೊಗೊಂಡ್ವಿ. ವೆಯ್ಟಿಂಗ್ ಪೀರಿಯಡ್ ಆಲ್ಮೋಸ್ಟ್ 30 ಮಿನಿಟ್ಸ್ ವೆಯ್ಟ್ ಮಾಡಬೇಕಂತೆ. ಒಬ್ಬರಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಒಳಗಡೆ ಹೋಗೋಕ್ಕೆ, ಜಸ್ಟ್ ಎಂಟ್ರಿ ಫೀಸು. ಒಳಗಡೆ ಹೋದ್ಮೇಲೆ ನಾವು ಏನು ತಿಂತೀವಲ್ಲ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು. ಸೊ 3999 ಅಂದರೆ ಆಲ್ಮೋಸ್ಟ್ 400 ರೂಪೀಸ್ 4 ಜನಕ್ಕೆ ಟಿಕೆಟ್ ತೊಗೊಂಡಿದ್ದೀವಿ. ಯದುವೀರ್ ಎಷ್ಟು ಎಕ್ಸೈಟೆಡ್ ಆಗಿದ್ಯಾ? ಹೋಗೋಣ ನಡಿ, ಟಿಕೆಟ್ ತಗೊಂಡು ಹೋಗೋಣ.
ನಾನು ಇಲ್ಲಿಗೆ ಹೋದಾಗ ನಾನು ಪೋಸ್ಟ್ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಎಷ್ಟೊಂದು ಜನ ಅಡ್ರೆಸ್ ಎಲ್ಲ ಕೇಳಿದ್ರಿ. ಇದು ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಬನ್ನರ್ಘಟ್ಟ ಮೇನ್ ರೋಡಲ್ಲೇ ಇದೆ. ಸೊ ನೀವು ಗೂಗಲ್ ಮಾಡ್ಕೊಳ್ಳಿ, ನಿಮ್ಗೆ ಡೀಟೇಲ್ಸ್ ಬರುತ್ತೆ. ಆ್ಯಂಡ್ ಬನ್ನಿ ಇದರ ರಿವ್ಯೂ ಹೇಗಿದೆ ಅಂತ ನನ್ನ ಜೊತೆ ಶೇರ್ ಮಾಡ್ತೀನಿ. ಸೊ ಎಕ್ಸ್ಟೀರಿಯರ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಮಕ್ಕಳಂತೂ ತುಂಬ ಎಕ್ಸೈಟ್ ಆಗ್ತಾರೆ. ಖಂಡಿತ ಒಂದ್ಸಲಿ ನೀವು ಕರ್ಕೊಂಡೋಗಿ ಮಕ್ಕಳನ್ನ. 100 ರೂಪೀಸ್ ಎಂಟ್ರಿ ಫೀಸ್, ಓಕೆ ಪರವಾಗಿಲ್ಲ, ಕರ್ಕೊಂಡೋಗಿ ಅವ್ರು ತುಂಬ ಎಂಜಾಯ್ ಮಾಡ್ತಾರೆ. ಸೊ ಏನಪ್ಪ ಅಂದರೆ ವೆಯ್ಟಿಂಗ್ ಲಿಸ್ಟು ತುಂಬಾ, ನಾವು ವೀಕೆಂಡಲ್ಲಿ ಹೋಗಿರೋದ್ರಿಂದ ತುಂಬಾ ವೆಯ್ಟಿಂಗ್ ಲಿಸ್ಟ್ ಇತ್ತು. ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಆಲ್ಮೋಸ್ಟ್ 1 ಅವರ್ ವೆಯ್ಟ್ ಮಾಡಿದ್ವಿ ನಾವು. ನನಗೆ ಒಂದು ಸ್ವಲ್ಪ ಬೇಜಾರಾಗಿದೆ ಏನು ಅಂದರೆ, ವೇಟಿಂಗ್ ಲಿಸ್ಟ್ ಅಂತ ಹೇಳಿರ್ತಾರೆ, ನಮ್ಮ ಕೂಪನ್ ನಂಬರ್ ಕೊಟ್ಟಿರ್ತಾರೆ. ನಮ್ಮಿಂದ ಹಿಂದೆ ಇರೋರೆಲ್ಲ ಸ್ವಲ್ಪ ಮಾತಾಡಿಕೊಂಡು ಮುಂದೆಗಡೆ ಹೋಗಿ ಅವ್ರು ಆಲ್ರೆಡಿ ಫುಡ್ಡೆಲ್ಲ ತಿನ್ಕೊಂಡು ಬಂದ್ಬಿಟ್ರು. ಅದೊಂದು ನನಗೆ ಬೇಜಾರಾಯಿತು. ಕೂಪನ್ ಕೋಡ್ ಅಂತ ಕೊಟ್ಟಾಗ ಸೊ ಅದು ಸೀಕ್ವೆನ್ಸ್ ಏನು ನಡೆಯುತ್ತೆ ಅದ್ರ ರೀತಿನೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ನನಗೆ ಅನ್ನಿಸ್ತು. ಬಿಟ್ಟರೆ ಇನ್ನೆಲ್ಲ ಓಕೆ. ಫುಡ್ಡು ಅಷ್ಟೇ ಎಕ್ಸ್ಟ್ರಾಡಿನರಿ ಆಗಿತ್ತು, ಟೇಸ್ಟು ಚೆನ್ನಾಗಿತ್ತು. ಅವ್ರ ಸರ್ವೀಸು ಬಂದು ಅವರು ನಮ್ಮನ್ನು ಮಾತಾಡ್ಸೋ ರೀತಿ ಆಗಿರ್ಬೋದು, ಒಳಗಡೆ ಕೇಳೋದಾಗಲಿ, ಇನ್ನೂ ಏನಾದರೂ ಬೇಕಾ ಅಂತ ಕೇಳೋದಾಗಲಿ, ಈ ಥರದ್ದೆಲ್ಲ ನನಗೆ ಖುಷಿ ಅನ್ನಿಸ್ತು. ಚೆನ್ನಾಗಿದೆ, ಒಂದ್ಸಲಿ ಹೋಗಿ ನೀವು ಟ್ರೈ ಮಾಡಿ. ಓಕೆ, ಯದುವೀರಂತೂ ನಮ್ಮಮ್ಮ ಯಾವಾಗ ಹೋಗ್ತೀವಿ ಅಂತ ಕೇಳ್ತಾನೆ ಇದ್ದ. ಆ್ಯಂಡ್ ಒಳಗಡೆ ಬಂದರೆ ಈ ರೀತಿ ಇತ್ತು ನೋಡೋಕ್ಕೆ. ನಮ್ದು ಇನ್ನೂ ಒಂದು 2 ಕೂಪನ್ಸ್ ಇರೋವಾಗ ಮೇಲೆ ಕರೀತಾರೆ. ಸೊ ಕ್ಯಾಬಿನ್ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಅವಾಗ ಮಕ್ಳು ಈ ಥರ ಕುಣಿಸ್ಕೊಂಡು ಫೋಟೋಸು, ಅವ್ರು ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡ್ಬೋದು ಬೇರೆಯವ್ರು ತಿಂದು ಬರೋವರೆಗೂ. ಅದಾದಮೇಲೆ ನಮಗೆ ಟೇಬಲ್ನ ಅಲಾಟ್ ಮಾಡಿ ಕೊಡ್ತಾರೆ. ಸೊ ಸರ್ವಿಸ್ ಎಲ್ಲ ಚೆನ್ನಾಗಿತ್ತು. ಸೊ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ನೀವು ಕೂಡ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ, ಖಂಡಿತ ಎಂಜಾಯ್ ಮಾಡ್ತಾರೆ. 8 o'clock 9:30 ಹೋಗ್ತೀವಿ. ನಾವು ನಾನ್ ವೆಜ್ ಆರ್ಡರ್ ಮಾಡ್ಕೊಂಡಿದ್ವಿ. ಕಬಾಬು, ಬಿರಿಯಾನಿ, ರೋಟಿ, ಕರ್ರಿ ಎಲ್ಲ. ರೂಪೇಶು ಸ್ವಲ್ಪ ಗೀ ರೈಸು, 1-2 ಪೀಸ್ ಚಿಕನ್ ಕಬಾಬು, 1-2 ಪ್ರಾನ್ಸು, ಫಿಶ್ ತೊಗೊಂಡ್ರು ಅಷ್ಟೇ. ಸೊ ಅಷ್ಟೇ, ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಸೂಪರ್ ಡೂಪರಾಗಿ ಎಂಜಾಯ್ ಮಾಡಿದ್ವಿ. ನೀವು ಅಷ್ಟೇ ವೀಕೆಂಡ್ಸಲ್ಲೋ ಅಥವಾ ಮಂತ್ಲಿ ಒನ್ಸ್ ಈ ಥರ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.